ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ 3-4 ಡೇಸಿಂದ ವ್ಲಾಗ್ನ ಹಾಕಿರಲಿಲ್ಲ, ಬಿಕಾಸ್ ಸ್ವಲ್ಪ ನನಗೆ ಹುಷಾರಿರಲಿಲ್ಲ. ಹಾಗಾಗಿ ಸ್ವಲ್ಪ ನನಗೆ ಏನಾಗಿತ್ತು ಅಂತಂದರೆ ಹಲ್ಲು ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನನಗೆ ಯಾವುದೇ ರೀತಿ ವ್ಲಾಗ್ನ ಹಾಕೋದಕ್ಕೆ ಆಗಲಿಲ್ಲ. ಸೊ ಹಂಗೆ ಎಡಿಟ್ ಮಾಡೋದಕ್ಕೂ ಆಗಲಿಲ್ಲ. ಸ್ವಲ್ಪ ಆಫೀಸ್ ವರ್ಕ್ ಎಲ್ಲನೂ ಕೂಡ ಇತ್ತು. ಸೊ ಅಮ್ಮ ಮನೆಗೆ ಹೋದಾಗ ಮಮ್ಮಿಗೆ ಪ್ಯಾಕ್ನ ಮಾಡಿಕೊಡ್ತಾ ಇದ್ದೀನಿ. ಸೊ ಅವರು ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ ಇನ್ನೊಂದು ವೀಕಲ್ಲಿ. ಸೊ ಹಾಗಾಗಿ ಪ್ಯಾಕ್ನ ಮಾಡಿಕೊಡೋಣ ಅಂತ ಹೇಳಿ ಮಾಡಿ ಕೊಡ್ತಾ ಇದ್ದೀನಿ. ಬಿಕಾಸ್ ಅವರಿಗೆ ಅಷ್ಟಾಗಿ ನೀಟಾಗಿ ಇಟ್ಕೊಳ್ಳೋದಕ್ಕೆ ಬರಲ್ಲ. ನಮಗಾದರೆ ನಾವು ಒಂದು ಸೆಟ್ ಮಾಡಿ ಕೊಡ್ಬೋದು ಅಲ್ವಾ. ಸೊ ಹಂಗಾಗಿ ನೀನೇ ಪ್ಯಾಕ್ ಮಾಡಿಕೊಡು ಅಂತ ಹೇಳಿದರು. ಸೊ ಹಂಗಾಗಿ ಮಾಡಿ ಕೊಡೋಣ ಅಂತ ಹೇಳಿ ಪ್ಯಾಕ್ನು ಕೂಡ ಮಾಡಿ ಕೊಡ್ತಾ ಇದ್ದೀನಿ. ಸೊ ಅವರು ಒಂದು 25 ಡೇಸು ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಲಾಂಗ್ ಅಂದರೆ 1 ಮಂತ್, ಆಲ್ಮೋಸ್ಟ್ 1 ಮಂತ್ ಟ್ರಿಪ್ ಅಂತಲೇ ಹೇಳ್ಬೋದು. ಕೇದಾರ್ನಾಥ್, ಬದ್ರಿನಾಥ್, ಸೊ ಈ ರೀತಿ ಯಾತ್ರೆಗೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ಒಂದಿಷ್ಟು ಬಟ್ಟೆಗಳನ್ನ ಪ್ಯಾಕ್ ಮಾಡಿ ಕೊಡ್ತಾ ಇದ್ದೀನಿ. ಲಾಂಗ್ ಜರ್ನಿ ಹೋಗ್ತಿದ್ದೀರಾ, ಲಾಂಗ್ ಟ್ರಿಪ್ ಹೋಗ್ತಿದ್ದೀರಾ ಅಂತಂದರೆ ಆದಷ್ಟು ಸ್ವಲ್ಪ ಬಟ್ಟೆಗಳನ್ನ ನಾವು ಕಡಿಮೆನೇ ಕ್ಯಾರಿ ಮಾಡಬೇಕಾಗತ್ತೆ. ಬಿಕಾಸ್ ಎಲ್ಲನೂ ಕೂಡ ಹಿಡ್ಕೊಂಡು ಹೋಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದು ಏಜ್ ಆದವರಿಗಂತೂ ತುಂಬಾ ಕಷ್ಟ ಅಂತ ಹೇಳ್ಬೋದು. ಸೊ ಆದಷ್ಟು ನಾನು ಒಂದು 10 ಸೀರೆ ಮತ್ತು 10 ಡ್ರೆಸ್ ಇಷ್ಟೇ ಮಾತ್ರ ಇಟ್ಕೊಡ್ತಾ ಇದ್ದೀನಿ ಮಮ್ಮಿಗೆ. ಬಿಕಾಸ್ ಅವರಿಗೂ ಕೂಡ ಲಗೇಜ್ ಎಲ್ಲನೂ ಕ್ಯಾರಿ ಮಾಡಿಕೊಂಡು ಓಡಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ. ನೋಡೋಣ ಹೇಗಾಗುತ್ತೆ ಏನು ಅಂತ ಹೇಳಿ. ಅವರು ಫಸ್ಟ್ ಟೈಮ್ ಈ ರೀತಿ ಲಾಂಗ್ ಟ್ರಿಪ್ ಹೋಗ್ತಾ ಇರೋದು. ಸೊ ಮಮ್ಮಿ ಅಲ್ಲಿದೆಲ್ಲನೂ ಕೂಡ ವಿಡಿಯೋನ ಮಾಡಿ ಶೇರ್ ಮಾಡ್ತೀನಿ, ನೀನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡು, ಎಲ್ಲ ಇನ್ಫಾರ್ಮೇಷನ್ ಕೊಡು, ಎಲ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿದರು. ಸೊ ನೋಡೋಣ ವಿಡಿಯೋ ಮಾಡೋದು ಹೇಗೆ ಅಂತೆಲ್ಲನೂ ಕೂಡ ಹೇಳ್ಕೊಟ್ಟಿದ್ದೀನಿ. ಹೋಪ್ ಅವರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಆ ಟೈಮಲ್ಲಿ ಹೇಗೆ ಮಾಡ್ತಾರೆ ಅಂತ ನೋಡಿಕೊಂಡು ನಿಮಗೂ ಕೂಡ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಕೇದಾರ್ನಾಥ್ ಒಂದು ಅಮೇಝಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು ಅಲ್ವಾ. ಸೊ ನನಗೂ ಕೂಡ ತುಂಬಾ ಇಷ್ಟ ಇದೆ ಹೋಗಬೇಕು ಅಂತ ಹೇಳಿ. ಸೊ ನೋಡೋಣ ನೆಕ್ಸ್ಟ್ ಇಯರ್ ಹೋಗಬೇಕು ಅಂತ ಪ್ಲ್ಯಾನ್ ಇದೆ. ಹೋದಾಗ ಖಂಡಿತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸಾರಿ ಎಲ್ಲನೂ ಕೂಡ ಪ್ಯಾಕ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ಸಾರಿ ಒಳಗಡೆನೇ ಬ್ಲೌಸ್ನ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ಸಿಕ್ಬಿಡುತ್ತೆ ನಾವೇನಾದರೂ ಸಾರಿ ಉಟ್ಕೋಬೇಕು ಅಂತ ಅಂದಾಗ. ಸೊ ಹಂಗಾಗಿ ಸಾರಿ ಒಳಗಡೆನೇ ಬ್ಲೌಸ್ನ ಇಟ್ಟು ಈ ರೀತಿ ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಒಂದು ಕಡೆ ಸ್ಯಾರಿ ಮತ್ತು ಒಂದು ಕಡೆ ಡ್ರೆಸ್ಸಸ್ನ ಇಡ್ತಾ ಇದ್ದೀನಿ ನಾನು. ಸೊ ಡ್ರೆಸ್ನೂ ಅಷ್ಟೇ ಅದ್ರ ಜೊತೆಗೇ ಪ್ಯಾಂಟ್ ಮತ್ತು ವೇಲ್ ಎಲ್ಲನೂ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ಸಿಕ್ಬಿಡತ್ತೆ. ಸೊ ಹಾಗಾಗಿ ಪ್ಲ್ಯಾನ್ ಮಾಡಿಕೊಂಡು ನೀಟಾಗಿ ಪ್ಯಾಕ್ ಮಾಡ್ಕೊಂಡ್ಬಿಟ್ರೆ ನಮಗೆ ಟ್ರಿಪ್ಪಿಗೆ ಹೋದಾಗ ಕಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನೀಟಾಗಿ ಈ ರೀತಿ ಅವರಿಗೆ ಎಲ್ಲನೂ ತೋರಿಸಿ ಹೇಳಿ ಪ್ಯಾಕ್ ಮಾಡ್ತಾ ಇದ್ದೀನಿ. ಬಿಕಾಸ್ ಅವರಿಗೆ ತೋರಿಸಿ ಮತ್ತು ಹೇಳಿ ಎಲ್ಲನೂ ಇಟ್ಬಿಟ್ರೆ ಅವರಿಗೂ ಕೂಡ ಇಲ್ಲಿ ಯಾವ್ಯಾವುದು ಬಟ್ಟೆ ಇದೆ ಅಂತ ಹೇಳಿ ಗೊತ್ತಾಗ್ಬಿಡತ್ತೆ, ಈಸಿಯಾಗಿ ಫೈಂಡ್ ಮಾಡ್ಬೋದು. ಸೊ ಹಾಗಾಗಿ ಎಲ್ಲನೂ ಕೂಡ ಪ್ಯಾಕ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಸ್ಕಿಪ್ ಮಾಡ್ದೇನೆ ಎಂಡ್ವರೆಗೂ ವಿಡಿಯೋನ ನೋಡಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ನ ಮಾಡಿ. ಈ ವ್ಲಾಗ್ ಜೊತೆಗೇ ನಾನು ನಿನ್ನೆ ಹಾಕಿರೋಂತಹ ವ್ಲಾಗ್ನೂ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಸೊ ನಾನು ಆವಾಗಲೇ ವಿಡಿಯೋನ ಎಡಿಟ್ ಮಾಡಿ ಶೇರ್ ಮಾಡಿಬಿಡ್ತೀನಿ. ಲಾಂಗ್ ಹಿಂದೆ ಯಾವಾಗೂ ಮಾಡಿರೋಂಥ ವಿಡಿಯೋನ ಇವಾಗ ಎಡಿಟ್ ಮಾಡಿ ಹಾಕೋದು ಆ ರೀತಿ ಎಲ್ಲ ಮಾಡೋದಿಲ್ಲ. ಸೊ ಇವಾಗ ರೀಸೆಂಟಾಗಿ ನಾನು ಏನು ವಿಡಿಯೋ ಮಾಡಿರ್ತೀನಿ ಆ ವಿಡಿಯೋಗಳನ್ನೇ ನಾನು ನಿಮಗೆ ಅಪ್ಲೋಡ್ ಮಾಡೋದು. ಸೊ ಹಾಗಾಗಿ ಬೆಂಗಳೂರು ಸೈಡೆಲ್ಲ, ಬೆಂಗಳೂರು, ಉಡುಪಿ, ಮೈಸೂರು, ಸೊ ಹಾಸನ ಸೈಡ್ ಎಲ್ಲನೂ ಕೂಡ ವೋಟಿಂಗ್ ಆಲ್ರೆಡಿ 26ಗೆ ಮುಗ್ದಿದೆ. ಸೊ ನಮ್ಮ ಸೈಡ್, ಈ ಸೈಡ್ ಹುಬ್ಳಿ, ಧಾರವಾಡ, ಬೆಳಗಾಂ, ಸೊ ಈ ಸೈಡೆಲ್ಲನೂ ಕೂಡ 7th ಅಂದರೆ ನಿನ್ನೆ ವೋಟಿಂಗ್ ಇತ್ತು. ಸೊ ಹಾಗಾಗಿ ನಿನ್ನೆ ಎಲ್ಲನೂ ಕೂಡ ವೋಟ್ ಮಾಡಿ ಬಂದ್ವಿ. ಸೊ ಆ ವಿಡಿಯೋನೂ ಕೂಡ ನಿಮ್ಮ ಜೊತೆಗೆ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಟ್ರಾಲಿಗೆ ಹಾಕೋದಕ್ಕೆ ಇದೊಂದು ನಾನು ಕವರ್ನ ತರಿಸಿದ್ದೆ ಆನ್ಲೈನಲ್ಲಿ, ಫ್ಲಿಪ್ಕಾರ್ಟಲ್ಲಿ. ಕವರ್ ಕ್ವಾಲಿಟಿ ಅಷ್ಟೊಂದಾಗಿ ಏನು ಚೆನ್ನಾಗಿಲ್ಲ, ಬಟ್ ಟ್ರಿಪ್ ಮುಗಿಸಿ ಬರೋ ಅಷ್ಟೊತ್ತನ ಯೂಸ್ ಆದರೆ ಸಾಕು ಅಂತ ಹೇಳಿ ಸೊ ಇದನ್ನು ಆರ್ಡರ್ ಮಾಡಿದ್ದೆ. ಸೊ ಇದ್ರ ಪ್ರೈಸ್ ಬಂದು 540, ಬಟ್ ತುಂಬಾ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಪ್ರೈಸು. ಬಟ್ ಕ್ವಾಲಿಟಿ ನೋಡಿದರೆ ಅಷ್ಟೊಂದು ಏನಿಲ್ಲ, ನಾರ್ಮಲ್ ಬಟ್ಟೆ ಥರ ಇದೆ. ನೈಟಿ ಎಲ್ಲ ಇರುತ್ತೆ ಅಲ್ವಾ, ಸೊ ಆ ಬಟ್ಟೆ ಥರ ಇದೆ. ಸೊ ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿಲ್ಲ, ಬಟ್ ಸೇಫರ್ ಸೈಡ್ ಇರಲಿ ಅಂತ ಹೇಳಿ ಇದನ್ನು ಆರ್ಡರ್ ಮಾಡ್ಕೊಂಡಿದ್ವಿ. ನೋಡಿ ಇವಾಗ ಹಾಕ್ತಾ ಇದ್ದೀನಿ. ಸೊ ಇದು ಮೀಡಿಯಮ್ ಸೈಜ್ದು ಟ್ರಾಲಿ ಆಗಿರೋದ್ರಿಂದ ಮೀಡಿಯಮ್ ಸೈಜ್ ನಿಮಗೆ ಅದರಲ್ಲಿ
ಆರಾಮಾಗಿ ಸೈಜ್ ಸಿಕ್ಬಿಡತ್ತೆ. ಮೀಡಿಯಮ್ಮು ಮತ್ತು ಸ್ಮಾಲು, ಲಾರ್ಜು ಈ ರೀತಿಯಾಗಿ ಸೈಜ್ ಇರುತ್ತೆ ಮತ್ತು ಸೆಂಟಿಮೀಟರ್ಸ್ ಇರುತ್ತೆ. ಸೊ ನೀವು ಅದನ್ನು ನೋಡಿ ಈಸಿಯಾಗಿ ಆರ್ಡರ್ ಮಾಡ್ಬೋದು. ಸೊ ನಾನು ಆರ್ಡರ್ ಮಾಡಿದ್ದು ಬೇರೆ ಕಲರ್ ಇತ್ತು, ಬಟ್ ಬಂದಿರೋದೇ ಬೇರೆ. ಸೊ ಇಟ್ಸ್ ಓಕೆ ಅಂತ ಹೇಳಿ ಇದನ್ನೇ ಹಾಕಿ ನೋಡ್ತಾ ಇದ್ದೀನಿ ಇವಾಗ. ಇವತ್ತು ನಾನು ನಿಮಗೆ ಒಂದು ಕ್ಯಾರೆಟ್ ಹಲ್ವಾ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು, ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊತಾ ಇದ್ದೀನಿ. ಸೊ ಆಲ್ರೆಡಿ ನಾನು ಕ್ಯಾರೆಟ್ ಹಲ್ವಾದ ಒಂದು ರೆಸಿಪಿನ ಸಪ್ರೇಟಾಗಿ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ, ನಿಮಗೇನಾದರೂ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ನನ್ನ ವ್ಲಾಗ್ ನೋಡೋರ್ಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ವ್ಲಾಗಲ್ಲೂ ಕೂಡ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು. ಕ್ಯಾರೆಟ್ ಹಲ್ವಾ ಸಖತ್ ಟೇಸ್ಟಿಯಾಗಿತ್ತು. ಸೊ ಸ್ವಲ್ಪ ಡಿಫ್ರೆಂಟಾಗಿ ನಾನು ಮಾಡಿದ್ದೆ ಇವತ್ತು. ಸೊ ಹಾಗಾಗಿ ಮೊದಲಿಗೆ ನಾನು ಕ್ಯಾರೆಟ್ನ ತುರ್ಕೊಂಡು ಈ ರೀತಿ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಪ್ಪದಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಲೈಟಾಗಿ ಅದು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಕ್ಯಾರೆಟ್ ಹಲ್ವಾಗೆ ಸ್ವಲ್ಪ ತುಪ್ಪ ಜಾಸ್ತಿ ಇದ್ದರೆ ತುಂಬ ರುಚಿಯಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಹೋಟೆಲಲ್ಲೆಲ್ಲ ಸಿಗುತ್ತೆ ಅಲ್ವಾ, ಸೊ ಆ ರೀತಿ ಆಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ನಮ್ಮ ರಿಸೆಪ್ಷನಲ್ಲೂ ಕೂಡ ಕ್ಯಾರೆಟ್ ಹಲ್ವಾನ ಮಾಡಿಸಿದ್ವಿ, ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು ಟೇಸ್ಟು. ಸೊ ಅಲ್ಲಿ ಥರನೇ ಟ್ರೈ ಮಾಡೋಣ ಅಂತ ಹೇಳಿ ನಾನು ಕೂಡ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ಕ್ಯಾರೆಟ್ನ ಚೆನ್ನಾಗಿ ತುಪ್ಪದಲ್ಲಿ ಹುರಿದ್ಮೇಲೆ ನಾನು ಒಂದು 5 ನಿಮಿಷ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಳಗಡೆನೇ ಬೇಯೋದಕ್ಕೆ ಬಿಡ್ತೀನಿ. ಸೊ ಒಂದು 5 ನಿಮಿಷ ಆದಮೇಲೆ ಇವಾಗ ಲಿಡ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು 1 ಕಪ್ ಅಷ್ಟು ನಾನು ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ರುಚಿಗೆ ಎಷ್ಟು ಬೇಕು, ಸ್ವಲ್ಪ ಜಾಸ್ತಿ ಬೇಕನ್ನೋರು ಸ್ವಲ್ಪ 1.5 ಕಪ್ನ ಯೂಸ್ ಮಾಡ್ಕೊಳ್ಳಿ. ನಮ್ಮನೇಲಿ ಅಷ್ಟೊಂದಾಗಿ ಸ್ವೀಟ್ ಜಾಸ್ತಿ ಇದ್ದರೆ ತಿನ್ನೋದಕ್ಕಾಗಲ್ಲ ಅಂತಾರೆ. ಸೊ ಹಂಗಾಗಿ ಲೈಟಾಗಿ ನಾನು ಮೀಡಿಯಮ್ ಸ್ವೀಟ್ ಇರಲಿ ಅಂತ ಹೇಳಿ 1 ಕಪ್ ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಸಕ್ಕರೆನ ಹಾಕ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಸೊ ಅದು ನೀರು ಬಿಡೋವರೆಗೂ ಚೆನ್ನಾಗಿ ಅದನ್ನು ಬೇಯಿಸ್ಕೊಂಬಿಡೋಣ. ಸಕ್ಕರೆ ಪಾಕದಲ್ಲೇ ಈ ಕ್ಯಾರೆಟ್ ಏನಿರುತ್ತೆ ಅದು ಚೆನ್ನಾಗಿ ಬೆಂದರೆ ಸಾಫ್ಟ್ ಆಗಿರುತ್ತೆ, ತಿನ್ನೋವಾಗ ಒಂದು ರೀತಿ ಮೃದುವಾಗಿರುತ್ತೆ ಬಾಯಲ್ಲಿ. ನೆಕ್ಸ್ಟು ನಾನು ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಹಾಲನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 5ರಿಂದ 10 ನಿಮಿಷ ಚೆನ್ನಾಗಿ ಹಾಲಲ್ಲಿ ಬೇಯೋದಕ್ಕೆ ಬಿಡ್ತೀನಿ. ಬಿಕಾಸ್ ಕ್ಯಾರೆಟ್ನ ಎಷ್ಟು ಚೆನ್ನಾಗಿ ಬೇಯಿಸ್ಕೊತಿರೋ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸ್ವಲ್ಪ ನನಗೆ ಸ್ವೀಟ್ ಕಡಿಮೆ ಅನ್ನಿಸ್ತು, ಅದಕ್ಕೆ ನಾನು ಇನ್ನೊಂದು 2 ಟೇಬಲ್ ಸ್ಪೂನಷ್ಟು ಸ್ವೀಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ 10 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಹಾಲೆಲ್ಲನೂ ಕೂಡ ಸ್ವಲ್ಪ ಡ್ರೈ ಆಗಿದೆ. ನೆಕ್ಸ್ಟು ನಾನು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ನೈಸಾಗಿ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಈ ರೀತಿ ಹಾಕೊಳ್ಳೋದ್ರಿಂದ. ಸೊ ನೀವು ದೊಡ್ಡ ಪೀಸಲ್ಲಿ ಕಟ್ ಮಾಡಿಕೊಂಡು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕೋತೀರಾ ಅಲ್ವಾ, ಸೊ ಹಾಗೆ ಹಾಕೊಳ್ಳೋದಕ್ಕಿಂತ ಈ ರೀತಿ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಸೊ ಅದೇ ರೀತಿ ನಾನಿವತ್ತು ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಚೆನ್ನಾಗಿ ಇಷ್ಟು ಸ್ವಲ್ಪ ವೆಟ್ ಇದ್ದರೆ ಸಾಕಾಗತ್ತೆ. 1/4 ಚಿಟಿಕೆಯಷ್ಟು ಇದಕ್ಕೆ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇವಾಗ ಟೇಸ್ಟಿಯಾಗಿರುವಂತಹ ಕ್ಯಾರೆಟ್ ಹಲ್ವಾ ಕೂಡ ರೆಡಿಯಾಗಿದೆ. ಟ್ರಸ್ಟ್ ಮೀ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಯಾರೆಲ್ಲ ಟ್ರೈ ಮಾಡಿದ್ದೀರಾ ಅಂತ ಹೇಳಿ ನನಗೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ 1/4 ಚಿಟಿಕೆಯಷ್ಟು ಇದಕ್ಕೆ ಏಲಕ್ಕಿ ಪುಡಿನೂ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಟೇಸ್ಟಿಯಾಗಿ ಮತ್ತು ಜ್ಯೂಸಿಯಾಗಿರುವಂತಹ ಕ್ಯಾರೆಟ್ ಹಲ್ವಾ ರೆಡಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊತಾ ಇದ್ದೆ. ಕ್ಲೀನಿಂಗ್ ಅಂತ ಅಂದರೆ ನಾನು ಸ್ವಲ್ಪ ಡಸ್ಟಿಂಗ್ ಮಾಡ್ಕೊತಾ ಇರ್ತೀನಿ, ಯೂಶಲಿ 2 ಡೇ ಒನ್ಸು. ಸೊ ಹಾಗಾಗಿ ಅವತ್ತು ಬ್ಯಾಂಗಲ್ ಪೌಚ್ನಲ್ಲಿ ತುಂಬಾ ಬ್ಯಾಂಗಲ್ಸ್ ಇತ್ತು. ಸೊ ಅದನ್ನೆಲ್ಲನೂ ಬೇಡ ಆಗಿರೋದು, ನಾನು ಹಾಕ್ಕೊಳ್ದೇ ಇರೋದೆಲ್ಲನೂ ಕೂಡ ತೆಗಿಯೋಣ, ಯಾರಿಗಾದರೂ ಯೂಸ್ ಆಗೋರಿಗೆ ಕೊಡೋಣ ಅಂತ ಹೇಳಿ ಎಲ್ಲನೂ ಕೂಡ ತೆಗೆದು ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಈ ಬೇಕಾದಾಗ ಚೆನ್ನಾಗಿ ಅನಿಸಿದಾಗ ತೊಗೊತೀವಿ, ಬಟ್ ಎಷ್ಟೊಂದು ನಾವು ಹಾಕ್ಕೊಂಡೇ ಇರಲ್ಲ, ಯೂಸೇ ಮಾಡಿರಲ್ಲ, ಸುಮ್ಮನೆ ಇಟ್ಟು ಏನು ಇಡೋದಕ್ಕೆ ಜಾಗ ಇರೋದಿಲ್ಲ, ಅಷ್ಟು ಎಲ್ಲನೂ ಕೂಡ ಸ್ಟೋರ್ ಮಾಡ್ತಿರ್ತೀವಿ. ಸೊ ಹೆಣ್ಮಕ್ಳು ಹಾಗೆ ಅಲ್ವಾ, ಬಟ್ಟೆ ಆಗಿರ್ಬೋದು, ಈ ರೀತಿ ಬ್ಯಾಂಗಲ್ಸ್ ಆಗಿರ್ಬೋದು, ಇದೇನೋ ಒಂದು ಕ್ರೇಜ್ ಇರುತ್ತೆ ಎಲ್ಲರಿಗೂ ಕೂಡ ಅಷ್ಟೇ. ಸೊ ಯಾರಿಗೆಲ್ಲ ಈ ರೀತಿ ಕ್ರೇಜ್ ಇದೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಒಂದು ಬ್ಯಾಂಗಲ್ ಬಾಕ್ಸ್ನ ತರಿಸಿ ಎಲ್ಲನೂ ಕೂಡ ನೀಟಾಗಿ ಹಾಕಿ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಈ ರೀತಿ ಇಟ್ಕೊಂಡ್ರೆ ಸಿಗೋದೇ ಇಲ್ಲ, ನಾವೆಲ್ಲಾದರೂ ಫಂಕ್ಷನಿಗೆ ಅದು ಹಾಕೋಬೇಕು ಅಂತ ಅಂದಾಗ ಸಿಗೋದೇ ಇಲ್ಲ ಅಂತ ಹೇಳ್ಬೋದು. ಸೊ ಒಂದು ಸಿಕ್ಕರೆ ಒಂದು ಸಿಗಲ್ಲ, ಒಂದು ಸಿಕ್ಕರೆ ಮತ್ತೊಂದು ಸಿಗಲ್ಲ, ಈ ರೀತಿ ಆಗುತ್ತೆ. ಸೊ ಹಂಗಾಗಿ ನಾನು ಯೂಸ್ ಮಾಡೋವಂಥದ್ದು ಮತ್ತು ಯೂಸ್ ಮಾಡದಿರೋ ಅಂಥದ್ದು ಎರಡೂ ಕೂಡ ಸಪ್ರೇಟ್ ಮಾಡಿ ಯಾರಿಗಾದರೂ ಯೂಸ್ ಆಗೋರಿಗೆ ಕೊಡೋಣ ಅಂತ ಹೇಳಿ ಈ ರೀತಿ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಸೊ ಹಂಗೆ ಬಟ್ಟೆನೂ ಅಷ್ಟೇ, ಸ್ವಲ್ಪ ಕುರ್ತೀಸ್ ನನಗೆ ಶಾರ್ಟ್ ಆಗೋದು ಮತ್ತು ಬರದೇ ಇರೋದೆಲ್ಲನೂ ಕೂಡ ಸ್ವಲ್ಪ ಸಪ್ರೇಟ್ ಮಾಡಿಕೊಂಡು ಯಾರಿಗಾದರೂ ಕೊಡೋಣ, ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅದನ್ನು ಕೂಡ ಸಪ್ರೇಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಸೊ ಈ ರೀತಿ ಗ್ಲಾಸ್ ಬ್ಯಾಂಗಲ್ಸ್ ಎಲ್ಲನೂ ಕೂಡ ನಾನು ಮುಂಚೆ ಸ್ಟಾರ್ಟಿಂಗ್ ಮದುವೆ ಆದಾಗ ಈ ರೀತಿ ಶ್ರಾವಣ ಮಾಸ ಇದ್ದಾಗ ಅಥವಾ ಪೂಜೆ ಇದ್ದಾಗ ಈ ರೀತಿ ಹಾಕೊತಾ ಇದ್ದೆ. ಸೊ ಅದು ಯಾವುದನ್ನು ಕೂಡ ನಾನು ಬಿಸಾಕಿಲ್ಲ, ಚೆನ್ನಾಗಿತ್ತು ಅಂತ ಹೇಳಿ ಎಲ್ಲನೂ ಕೂಡ ಹಾಗೆ ಇಟ್ಕೊಂಡಿದ್ದೀನಿ. ಸೊ ಇವಾಗ ಅದು ನಂಗೆ ಬರ್ತಾನೆ ಎಲ್ಲ ಕೈಗೆ ಟೈಟ್ ಆಗ್ತಾ ಇದೆ. ಸೊ ಹಾಗಾಗಿ ಯಾರಿಗಾದರೂ ಕೊಡೋಣ, ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸೊ ಅದನ್ನು ಕೂಡ ಎಲ್ಲನೂ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಎಷ್ಟೊಂದು ಡ್ರೆಸ್ ಇದೆ ನನಗೆ ಬರದೇ ಇರೋವಂಥದ್ದು.
ಸೊ ನಾವು ಅದನ್ನು ಇಟ್ಟು ವೇಸ್ಟ್ ಮಾಡೋದಕ್ಕಿಂತ ಇನ್ನೊಬ್ಬರಿಗೆ ಹೆಲ್ಪ್ ಆಗೋ ಅಂಥವ್ರಿಗೆ ಕೊಟ್ಟರೆ ಪಾಪ ಅವರು ಕೂಡ ಖುಷಿಪಟ್ಟು ಹಾಕೊತಾರೆ ಅಲ್ವಾ. ಸೊ ಹಾಗಾಗಿ ಅದನ್ನು ಸಪ್ರೇಟ್ ಮಾಡಿ ಇಟ್ಕೊತಾ ಇದ್ದೀನಿ ಇವತ್ತು. ಸೊ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳನ್ನು ಮುಗಿಸ್ಕೊಳ್ಳೋಣ, ಸ್ವಲ್ಪ ಫ್ರೀ ಆಗಿದೆ ಮಾರ್ನಿಂಗು. ಸೊ ಹಾಗಾಗಿ ಈ ರೀತಿ ಕೆಲಸಗಳನ್ನು ಮಾಡ್ಕೊತಾ ಇದ್ದೀನಿ. ಸೊ ನಾನು ಕೂತ್ಕೊಂಡಾಗ ಖಾಲಿ ನೆನ್ಪು ಮಾಡ್ಕೊತಾ ಇರ್ತೀನಿ ಏನು ಕೆಲಸ ಇದೆ, ಏನಾದರೂ ಮಾಡೋಣ ಅಂತ ಹೇಳಿ. ಸೊ ಅದು ನೆನಪೇ ಆಗೋದಿಲ್ಲ, ಸೊ ಮರ್ತು ಹೋಗ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ನಾನು ಯಾವಾಗ ಕೆಲಸ ನೆನಪಾಗಿರುತ್ತೆ ಅವಾಗನೇ ಫ್ರೀ ಇದ್ದರೆ ಮುಗಿಸ್ಕೊಂಡ್ಬಿಡ್ತೀನಿ, ಆ ಕೆಲಸ ಕಂಪ್ಲೀಟ್ ಆಗಿಬಿಡುತ್ತೆ. ನೋಡಿ ಎಷ್ಟೊಂದು ಬ್ಯಾಂಗಲ್ಸ್ ಇದೆ ಅಂದರೆ ನನ್ನ ಹತ್ರ ತುಂಬ ಬ್ಯಾಂಗಲ್ಸ್ ಇದೆ, ಬಟ್ ಅದು ನೆನಪೇ ಆಗೋದಿಲ್ಲ ಹೊರಗಡೆ ಹೋಗೋವಾಗ. ಎಲ್ಲದಕ್ಕೂ ಮ್ಯಾಚಿಂಗ್ ಕಲರಲ್ಲಿ ಬ್ಯಾಂಗಲ್ಸ್ ಇದೆ, ಬಟ್ ನನಗದು ಡ್ರೆಸ್ ಹಾಕ್ಕೊಂಡಾಗ ಸ್ಯಾರಿ ಹಾಕ್ಕೊಂಡಾಗ ನೆನಪೇ ಬರೋದಿಲ್ಲ. ಸೊ ಅದು ಇಟ್ಟು ಅಲ್ಲೇ ಸ್ಟಾಕ್ ಆಗಿ ಮನೆಯೆಲ್ಲ ಫುಲ್ ಆಗಿಬಿಟ್ಟಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ಇವತ್ತು May 7 ಓಟ್ ಹಾಕೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಮಾರ್ನಿಂಗ್ ಅಂದರೆ ನಮ್ಮ 12 o'clock ಆಗಿಬಿಟ್ಟಿತ್ತು. ಟಿಫಿನ್ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಮಮ್ಮಿ ಮನೆ ಹತ್ರನೇ ಇದೆ ನಂದು ವೋಟಿಂಗ್ ಮಾಡೋದು. ಸೊ ಹಂಗಾಗಿ ಮಮ್ಮಿ ಮನೆಗೆ ಬಂದಿದ್ದೆ. ಸೊ ನನ್ನ ಹಸ್ಬೆಂಡು ಹೊಸಪೇಟೆನಲ್ಲಿರೋದ್ರಿಂದ ಅವರು ಕೂಡ ಮಾರ್ನಿಂಗ್ ಹೊಸಪೇಟೆಗೆ ಹೋದರು. ಸೊ ವೋಟಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಸೊ ಒಂದು ಓಟ್ ಕಡಿಮೆ ಆದ್ರೂ ಕೂಡ ಸೋಲುವಂತಹ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಒಬ್ಬರ ಓಟು ಕೂಡ ತುಂಬಾ ಇಂಪಾರ್ಟೆಂಟು. ಸೊ ಎಲ್ಲರೂ ಕೂಡ ಮಿಸ್ ಮಾಡ್ದೇ ವೋಟ್ ಮಾಡಿದ್ದೀರಾ ಅಂತ ಹೇಳಿ ಅಂದ್ಕೊತೀನಿ. ಸೊ ಅದು ನಮ್ಮ ರೈಟ್ಸ್ ಅಲ್ವಾ. ಸೊ ನಾವು ವೋಟ್ನ ಮಾಡಲೇಬೇಕು. ಸೊ ಇವಾಗ ಹೊರಡ್ತಾ ಇದ್ದೀವಿ. ನಾನು ಮತ್ತು ಅನು ಒಂದು ಬೈಕಲ್ಲಿ ಹೋಗ್ತಾ ಇದ್ದೀವಿ, ಮಮ್ಮಿ ಮತ್ತು ಅಪ್ಪಾಜಿ ಒಂದು ಬೈಕಲ್ಲಿ ಹೋಗ್ತಾ ಇದ್ದೀವಿ. ಸೊ ಅಲ್ಲೇ ನಾನು ವೀಡಿಯೋನ ಮಾಡಲ್ಲ, ಬಿಕಾಸ್ ಅಲ್ಲಿ ಮೊಬೈಲ್ ಕೂಡ ಅಲೋವ್ ಇಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ವೋಟ್ ಹಾಕಿ ಬಂದಮೇಲೆ ನಾನು ನಿಮಗೆ ಸಿಗ್ತೀನಿ. ಸೊ ಇವಾಗ ವೋಟಿಂಗ್ ಎಲ್ಲನೂ ಕೂಡ ಮುಗಿಸ್ಕೊಂಡು ಬಂದ್ವಿ ಮನೆಗೆ. ಸೊ ಇಲ್ಲಿ ಹಾಕಿರೋಂತಹ ಫೋಟೋಸು ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗೆ ನಿಮಗೆ ತೋರಿಸೋಣ ಅಂತ ಹೇಳಿ ತೊಗೊಂಡಿದ್ದೀನಿ. ನಮ್ಮ ಆಂಟಿ ಮತ್ತು ಆಂಟಿ ಮಕ್ಕಳು, ನನ್ನ ಕಸಿನ್ಸ್ ಎಲ್ಲನೂ ಕೂಡ ಬಂದಿದ್ದರು ಮನೆಗೆ. ಸೊ ಅವರು ಕೂಡ ವೋಟಿಂಗ್ ಎಲ್ಲನೂ ಮುಗಿಸ್ಕೊಂಡು ಅವತ್ತಿನ ದಿನಾನೇ ಬಂದಿದ್ದರು. ಸೊ ಹಾಗೆ ಎಲ್ಲರೂ ಕೂಡ ಮಾತಾಡಿಕೊಂಡು ಓಲ್ಡ್ ಮೆಮೊರೀಸ್ ಎಲ್ಲನೂ ಕೂಡ ರೀಕಾಲ್ ಮಾಡಿಕೊಂಡು ಮಜಾ ಮಾಡಿಕೊಂಡು ಮಾತಾಡ್ತಾ ಇದ್ವಿ. ಸೊ ನಾವು ಸಣ್ಣವರಿದ್ದಾಗ ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ವಿ ಅಂತ ಹೇಳ್ಬೋದು. ಸೊ ಅದೆಲ್ಲ ಮೆಮೊರೀಸ್ನೂ ಕೂಡ ನೆನಪು ಮಾಡಿಕೊಂಡು ಬೆಳಿಗ್ಗೆಯಿಂದ ಸಂಜೆವರೆಗೂ ನೈಟ್ವರೆಗೂ ಅಂತ ಹೇಳ್ಬೋದು, ಯಾವ ರೀತಿ ಟೈಮ್ ಹೋಗಿದೆ ಅಂತಲೇ ಗೊತ್ತಾಗಿಲ್ಲ, ಅಷ್ಟು ಎಂಜಾಯ್ ಮಾಡಿದ್ವಿ. ಮತ್ತು ಕ್ಯಾರಮ್ ಎಲ್ಲ ಆಡಿಕೊಂಡು ತುಂಬಾ ಚೆನ್ನಾಗಿತ್ತು ಅವತ್ತಿನ ಡೇ. ಸೊ ಎಲ್ಲರೂ ಸೇರಿದಾಗ ಏನೋ ಒಂದು ಖುಷಿ ಇರುತ್ತೆ ಅಲ್ವಾ. ಸೊ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲರೂ ಕೂಡ ಕೆಳಗಡೆ ಕೂತ್ಕೊಂಡು ಊಟನ ಮಾಡ್ತಾಯಿದ್ವಿ. ಸೊ ಈ ರೀತಿ ಎಲ್ಲರೂ ರೌಂಡಾಗಿ ಕೂತ್ಕೊಂಡು ಊಟ ಮಾಡೋದಕ್ಕೆ ಒಂಥರ ತುಂಬ ಚೆನ್ನಾಗಿರುತ್ತೆ, ಖುಷಿ ಆಗುತ್ತೆ ನನಗಂತೂ. ಮಮ್ಮಿನೂ ಕೂಡ ಊಟಕ್ಕೆ ಶ್ರೀಕರ್ಣಿ ಮತ್ತು ಬಿಳಿ ಹೋಳಿಗೆ ಮತ್ತು ಅನ್ನ ನುಗ್ಗೆಕಾಯಿ ಸಾಂಬಾರೆಲ್ಲನೂ ಕೂಡ ಮಾಡಿದರು. ಸೊ ಎಲ್ಲರೂ ಕೂತ್ಕೊಂಡು ಊಟ ಮಾಡಿಕೊಂಡು ಮಾತಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಮುಗಿಸ್ಕೊಂಡು ಕ್ಯಾರಮ್ ಆಡೋಣ ಅಂತ ಹೇಳಿ ಆಡ್ತಾ ಇದ್ವಿ. ಟೈಮ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಸೊ ನಾವಂತೂ ಎಷ್ಟು ಮಾತಾಡ್ತೀವಿ ಎಲ್ಲರೂ ಸೇರಿದಾಗ ಅಂತಂದರೆ ಮಾತೇ ಮುಗಿಯಲ್ಲ ಅಂತ ಹೇಳ್ಬೋದು. ಬಾಯಿ ನೋವಾಗಬೇಕು ಅಷ್ಟು ಮಾತಾಡ್ತಾ ಇರ್ತೀವಿ. ಸೊ ತುಂಬಾ ಚೆನ್ನಾಗಿತ್ತು ಅವತ್ತಿನ ಡೇ. ಹಾಗೆಯೇ ಕ್ಯಾರಮ್ ಎಲ್ಲ ಆಡಿಕೊಂಡು ಅಪ್ಪಾಜಿ ತುಂಬಾ ಚೆನ್ನಾಗಿ ಕ್ಯಾರಮ್ ಆಡ್ತಾರೆ, ಅವರೇ ವಿನ್ ಆಗಿರೋದು ಲಾಸ್ಟಿಗೆ. ಸೊ ನೋಡಿ ವಿಡಿಯೋನ ಕಂಪ್ಲೀಟಾಗಿ. ಇಷ್ಟೇ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ನ ಮಾಡಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.